ನಮಸ್ಕಾರ ವೀಕ್ಷಕರೇ, ನಿಮ್ಮ ಬಿಬ್ಲಿಯೋ ಚಾನಲ್ಗೆ ಸ್ವಾಗತ. ನೀವು ಈಗಾಗಲೇ ಶೀರ್ಷಿಕೆಯನ್ನು ನೋಡಿ ನಾವು ಇವತ್ತು ಮಾತಾಡಿಕೊಟ್ಟಿರೋ ವಿಷಯ ಯಾವುದು ಅಂತ ತಿಳ್ಕೊಂಡಿರ್ತೀರ. ಹೌದು ವೀಕ್ಷಕರೇ, ನೀವು ಊಹಿಸಿರೋದು 100ಕ್ಕೆ 100ರಷ್ಟು ಸತ್ಯ. ಕಳೆದ ಕೆಲವು ದಿನಗಳಿಂದಷ್ಟೇ ಇನ್ಫೋಸಿಸ್, TCS, ವಿಪ್ರೋನಂತಹ ಶೇರ್ ವ್ಯಾಲ್ಯೂ ಶೇರ್ ಮಾರ್ಕೆಟ್ನಲ್ಲಿ ಬಿದ್ದೋಗಿತ್ತು. ಇದಕ್ಕೆ ಕಾರಣ ಏನು ಅಂತ ಹುಡುಕಾಡಿದ್ರೆ ಹೊರಬಿದ್ದಿದ್ದು ದೊಡ್ಡ ಸತ್ಯ. ಅದು ಏನಂತ ಬನ್ನಿ ವೀಕ್ಷಕರೇ ನೋಡೋಣ. ಹೌದು ವೀಕ್ಷಕರೇ, ಈಗ ಕಳೆದ ಕೆಲವು ತಿಂಗಳುಗಳಿಂದ ದೊಡ್ಡ ದೊಡ್ಡ ಕಂಪನಿಗಳಾದಂತಹ TCS, ವಿಪ್ರೋ, ಇನ್ಫೋಸಿಸ್, HCL ನಂತಹ ಕಂಪನಿಗಳು ಉದ್ಯೋಗಸ್ಥರನ್ನ ನಿರ್ದಾಕ್ಷಿಣ್ಯವಾಗಿ ಹೊರಹಾಕುತ್ತಿದೆ. ಇಲ್ಲಿಯವರೆಗೂ TCS ಉದ್ಯೋಗಸ್ಥರನ್ನ ತೆಗೆದುಹಾಕಿರೋ ಸಂಖ್ಯೆ 30,000ಕ್ಕೂ ಮೇಲ್ಪಟ್ಟಿದೆ. ಇನ್ಫೋಸಿಸ್ 12,000ಕ್ಕೆ ಮೇಲ್ಪಟ್ಟಿದೆ. HCL 4,500ಕ್ಕೆ ಮೇಲ್ಪಟ್ಟಿದೆ. ವಿಪ್ರೋ 22,200 ಮೇಲ್ಪಟ್ಟಿದೆ. ಹಾಗಾದರೆ ಇನ್ನು ಮುಂದೆ ಬರುವ ವರ್ಷಗಳಲ್ಲಿ ಎಷ್ಟು ಉದ್ಯೋಗಸ್ಥರನ್ನ ತೆಗೆದುಹಾಕಲಿದೆ? ಹಾಗಾದರೆ ಈ ಲೇ ಆಫ್ ಯಾವ ಆಧಾರದ ಮೇಲೆ ಮಾಡ್ತಾರೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಉದ್ಯೋಗಸ್ಥರನ್ನ ತೆಗೆದುಹಾಕುವ ಪ್ರಕ್ರಿಯೆಯಲ್ಲಿ ನಾವು ಮೊದಲು ತಿಳ್ಕೋಬೇಕಾಗಿರೋದು ಎಲ್ಲ ಕಂಪನಿಗಳಲ್ಲೂ ಒಂದು ಹೈರಾರ್ಕಿ ಅಂತ ಇರುತ್ತೆ. ಅಂದರೆ ಮೇಲ್ಗಡೆ CEO, COO, CHRO ಅಂತ ಇರ್ತಾರೆ. ಇದರ ಕೆಳಗಡೆ ಬರುವ ಉದ್ಯೋಗಸ್ಥರನ್ನ ಪ್ರಾಜೆಕ್ಟ್ನ ಆಧಾರದ ಮೇಲೆ 3 ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಅದೇ ಹೈಯರ್ ಲೆವೆಲ್, ಮಿಡ್ ಲೆವೆಲ್ ಹಾಗೂ ಲೋವರ್ ಲೆವೆಲ್ ಅಂತ. ಆಯಾ ಕಂಪನಿಗಳು ತಮ್ಮ ಕಂಪನಿಯ ನಿಯಮದ ಪ್ರಕಾರ ಹುದ್ದೆಗಳನ್ನು ಸೃಷ್ಟಿಸಿರುತ್ತೆ. ಅಂದರೆ ಡೆಸ್ಟಿನೇಷನ್ ಅನ್ನು ಕೊಟ್ಟಿರುತ್ತೆ. ಈ ಒಂದು ಹೈರಾರ್ಕಿಯ ಆಧಾರದ ಮೇಲೆ ಉದ್ಯೋಗಸ್ಥರನ್ನ ತೆಗೆದುಹಾಕಲಾಗುತ್ತೆ. ಮೊದಲು ಬರುವವರೇ ಈ ಹೈ ಲೆವೆಲ್ ಎಂಪ್ಲಾಯೀಸ್, ಮುಂದೆ ಬರುವವರೇ ಮಿಡ್ ಲೆವೆಲ್ ಎಂಪ್ಲಾಯೀಸ್. ಈ 2 ವರ್ಗದ ಉದ್ಯೋಗಸ್ಥರಿಗೆ ತುಂಬ ಕಷ್ಟ. ಯಾಕಂದರೆ ಇವರು 5 ವರ್ಷಕ್ಕಿಂತ ಹೆಚ್ಚಿನ ಅನುಭವವುಳ್ಳ ಉದ್ಯೋಗಸ್ಥರಾಗಿರ್ತಾರೆ. ಹಾಗಾದರೆ ಈ ಲೋವರ್ ಲೆವೆಲ್ ಎಂಪ್ಲಾಯೀಸ್ಗೆ ಯಾವುದೇ ತೊಂದರೆ ಇಲ್ವಾ? ಹಾಗೇನೂ ಇಲ್ಲ. ತೊಂದರೆ ಅಂತೂ ಕಟ್ಟಿಟ್ಟ ಬುದ್ಧಿ. ಆದರೆ ಇವರಿಗೆ ಕಷ್ಟ ಕಡಿಮೆ. ಯಾಕಂದರೆ ಇವರಿಗೆ ಸುಲಭವಾಗಿ ಬೇರೆ ಕಂಪನಿಗಳಲ್ಲಿ ಕೆಲಸ ದೊರೆಯುತ್ತದೆ. ಇನ್ನು ಕೆಲವು ಕಂಪನಿಗಳು ಪರ್ಫಾರ್ಮೆನ್ಸ್ ಆಧಾರದ ಮೇಲೆಯೂ ಉದ್ಯೋಗಸ್ಥರನ್ನ ತೆಗೆದುಹಾಕುತ್ತೆ. ಹಾಗಾದರೆ ನಿಮ್ಮ ಪ್ರಶ್ನೆ, ಉದ್ಯೋಗಸ್ಥರನ್ನ ತೆಗೆದುಕೊಳ್ಳುವುದೇಕೆ, ತೆಗೆದುಹಾಕುವುದೇಕೆ ಅನ್ನುವುದು? ಬನ್ನಿ ವೀಕ್ಷಕರೇ, ಹಾಗಾದರೆ ಈ ಉದ್ಯೋಗಸ್ಥರ ತೆಗೆದುಹಾಕುವ ಪ್ರಕ್ರಿಯೆ ಯಾಕೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಎಲ್ಲ ಕಂಪನಿಗಳ ಮುಖ್ಯ ಉದ್ದೇಶ ಅಂದರೆ ಅವರ ಕಂಪನಿಗಳ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳುವುದು. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಕಂಪನಿಯ ಹೆಸರು ಉನ್ನತ ಮಟ್ಟದಲ್ಲಿ ಇರಬೇಕೆನ್ನುವುದು. ಅದಕ್ಕಾಗಿಯೇ ಈ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಪರಿಚಯಿಸಿದರು. ಆದರೆ ಇದು IT ಉದ್ಯೋಗಿಗಳಿಗೆ ರಾಕ್ಷಸನಾಗಿ ಕಾಡುತ್ತಿದೆ. ಯಾಕೆಂದರೆ AI 100 ಜನ ಕೆಲಸ ಮಾಡುವುದನ್ನು ಒಂದೇ ಒಂದು AI ಮಾಡಿ ಮುಗಿಸುತ್ತದೆ. ಇನ್ನು ಯಾವುದೇ ಕಂಪನಿ 100ಕ್ಕೆ 100ರಷ್ಟು AI ಅಳವಡಿಸಿಕೊಂಡಿಲ್ಲ. ಆದರೂ ಇಷ್ಟು ಸಂಖ್ಯೆಯಲ್ಲಿ ಉದ್ಯೋಗಸ್ಥರನ್ನ ತೆಗೆದುಹಾಕುತ್ತಿದ್ದಾರೆ. ಒಂದು ವೇಳೆ ಎಲ್ಲ ಕಂಪನಿಗಳು 100ಕ್ಕೆ 100ರಷ್ಟು AI ಅಳವಡಿಸಿಕೊಂಡರೆ ಮುಂದೆ ಉದ್ಯೋಗಸ್ಥರ ಗತಿ ಏನು? ಹಾಗೂ ಪ್ರತಿ ವರ್ಷ ಪಾಸಾಗುತ್ತಿರುವ IT ವಿದ್ಯಾರ್ಥಿಗಳ ಕಥೆ ಏನು? ಈ AI ಅನ್ನೋ ಹೆಮ್ಮಾರಿಯಿಂದ ಭಾರತದಲ್ಲಿ IT ಕಂಪನಿಗಳ ಯುಗ ಅಂತ್ಯ ಆಗುವುದಾ? ಹೌದು ವೀಕ್ಷಕರೇ, ಇದೇ ರೀತಿ ಉದ್ಯೋಗಸ್ಥರನ್ನ ತೆಗೆದುಹಾಕುವ ಪ್ರಕ್ರಿಯೆ ಮುಂದುವರೆದರೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಉಂಟಾಗುವುದು ಕಟ್ಟಿಟ್ಟ ಬುತ್ತಿ. ಹಾಗೂ IT ಯುಗ ಅಂತ್ಯ ಆಗುವುದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಕೆಲವು IT ಉದ್ಯೋಗಿಗಳು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಕಡೆಗೆ ಮುಖ ಮಾಡುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಭಾರತದಲ್ಲಿ IT ಕಂಪನಿಗಳ ಯುಗಾಂತ್ಯ ಆಗುವುದೋ ಇಲ್ಲವೋ ಎಂಬುದನ್ನು ಮುಂದೆ ಬರುವ ವರ್ಷಗಳಲ್ಲಿ ಕಾದು ನೋಡಬೇಕಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ನೊಂದಿಗೆ ನಮ್ಮನ್ನು ಬೆಂಬಲಿಸಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮರಳಿ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಕಾಯ್ತಾ ಇರಿ.